ಎಲ್ರಿಗೂ ನಮಸ್ಕಾರ. ನನ್ನ ಹೊಸಲಾಗಿ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ದುಬೈಯಲ್ಲಿ ಜಾಬ್ ಯಾವ ಥರ ಸರ್ಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ದುಬೈಯಲ್ಲಿ ಯಾವ ಥರ ಜಾಬು ಹುಡ್ಕೊಳ್ಳೋದಂದರೆ ಒಂದು 3 ಪ್ರೊಸೆಸ್ ಇದೆ. ಆಮೇಲೆ ಸ್ಪೆಷಲಾಗಿ ಹೇಳ್ತಿರೋದು ನಾನು ITI ಮತ್ತು ಡಿಪ್ಲೊಮೋದವ್ರಿಗೆ, ಟೆಕ್ನಿಕಲ್ ಕೋರ್ಸ್ದವ್ರಿಗೆ. ನಾನು ಅದೇ ಫೀಲ್ಡಿಂದ ಬಂದಿರೋದಾಗಿ ಹಂಗಾಗಿ ಅದೇ ಫೀಲ್ಡ್ನಲ್ಲಿ ಸ್ವಲ್ಪ ನಾಲೆಜ್ ಇದೆ, ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಮೇಲೆ ಲೈಕು ಶೇರ್ಸ್ ಮಾಡೋದನ್ನು ಮರಿಬೇಡಿ. 3 ಪ್ರೊಸೆಸ್ ಯಾವುದಪ್ಪ ಅಂತಂದರೆ ದುಬೈಯಲ್ಲಿ, ಒಂದು ಬಂದು ನೀವು ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. 2 ನೀವು ಕನ್ಸಲ್ಟೆಂಟ್ ಥ್ರೂ ಕೂಡ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಮೂರನೇದಾಗಿ ನೀವು ವಿಸಿಟಿಂಗ್ ವೀಸಾದಲ್ಲಿ ದುಬೈಗೆ ಬಂದು ದುಬೈಲಿ ಉಳ್ಕೊಂಡು ನೀವು ಇಲ್ಲಿಂದನೇ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಈ 3 ಆಪ್ಷನ್ನು ಜಾಬ್ ಉಳ್ಕೊಳ್ಳೋಕ್ಕೆ ಒಂದು 3 ಆಪ್ಷನ್ ಇದೆ ಇಲ್ಲಿ. ಮೊದಲನೇದಾಗಿ ಆನ್ಲೈನ್ ಯಾವ ಥರ ಅಂತಂದರೆ, ನಿಮಗೆ ಪರಿಚಯರು ಯಾರಾದರೂ ಇರ್ತಾರೆ, ಅವ್ರನ್ನ ಕೇಳಿಬಿಟ್ಟು ನೀವು ಒಳ್ಳೊಳ್ಳೆ ಕಂಪನಿನ ಹೆಸ್ರೇನಿದೆಯಲ್ಲ ಹೆಸರನ್ನ ತಿಳ್ಕೊಂಡು ನೀವು ಆನ್ಲೈನ್ ಅವರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ನಿಮ್ಮ CV ಡ್ರಾಪ್ ಮಾಡಿದ್ರೆ, ಅವರಿಗೆ ರಿಕ್ವೈರ್ಮೆಂಟ್ ಇದ್ದರೆ, ನೀವು ಅದಕ್ಕೆ ಕ್ವಾಲಿಫೈ ಆಗಿದ್ದರೆ ಖಂಡಿತ ಅವರಿಂದ ನೀವು ಇಂಟರ್ವ್ಯೂ ಕಾಲ್ ಬಂದೇ ಬರುತ್ತೆ. ಆಮೇಲೆ ನೀವು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ಬೋದು. ಎರಡನೇದಾಗಿ ಕನ್ಸಲ್ಟೆಂಟ್, ಅಂದರೆ ಎಲ್ಲಿ ಆನ್ಲೈನ್ ಅಪ್ಲೈ ಮಾಡೋದು, ಯಾವ ಕಂಪನಿ ಏನು ಅಂತ ಚೆನ್ನಾಗಿರೋದು ಗೊತ್ತಿರಲ್ಲ ನಮಗೆ. ಹಾಗಾಗಿ ಕನ್ಸಲ್ಟೆಂಟ್ ಥ್ರೂ ಹೋಗೋಣ ಅನ್ನೋರಿಗೆ ಪರವಾಗಿಲ್ಲ, ಅದು ಕೂಡ ಓಕೆ ಇದೆ. ಯಾಕಂತಂದರೆ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಅವ್ರು ಚಾರ್ಜಸ್ ಮಾಡ್ತಾರೆ. ಆ ಚಾರ್ಜಸ್ ಕೊಟ್ಟು ನಾನು ಒಂದು ಒಳ್ಳೆಯ ಕಂಪನಿನ ಚಾಯ್ಸ್ ಮಾಡ್ತೀನಿ, ನನ್ನ ಹತ್ರ ಇನ್ನೂ ಟೈಮ್ ಇದೆ ಜಾಬು ನೋಡೋಕ್ಕೆ ಅನ್ನೋದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿ, ಮತ್ತು ನೀವು ಕನ್ಸಲ್ಟೆಂಟ್ ಥ್ರೂ ಕೂಡ ನೀವು ಟ್ರೈ ಮಾಡ್ಬೋದು. ಈಗ ಕರ್ನಾಟಕದಲ್ಲಿ ಭಾಳಷ್ಟು ಕನ್ಸಲ್ಟೆಂಟ್ ಇದೆ, ಬಟ್ ಅದರಲ್ಲಿ ಕೆಲವೊಂದು ಇದ್ದಾವೆ, ಒಳ್ಳೊಳ್ಳೆ ಕಂಪ್ನಿ ಕೂಡ ರೆಫರ್ ಮಾಡ್ತಾರೆ. ಆಮೇಲೆ ರೆಸ್ಪಾನ್ಸಿಬಲ್ ಆಗಿ ಅವರು ಒಂದು ಜಾಬ್ನ ಕೊಡಿಸೋದ್ರಲ್ಲಿ ಅವ್ರ ಪ್ರಯತ್ನ ಮಾಡ್ತಾರೆ. ಈಗ ಕನ್ಸಲ್ಟೆಂಟ್ ಯಾವ ಥರ ಅಂತಂದರೆ, ಅವರು ಇಂಟರ್ವ್ಯೂ ಇರೋದು ಯಾವುದು ಹೆಂಗೆ ಅಂತ ಆ ಮೆನುನ ನಿಮಗೆ ಕಳಿಸಿರ್ತಾರೆ, ಯಾವ ಡೇಟಿಗಿದೆ ಏನಂತ. ನೀವು ಆ ಕಂಪನಿ ನಿಮಗೆ ಗೂಗಲಲ್ಲಿ ಆಗಲಿ ಆಮೇಲೆ ನಿಮಗೆ ಪರಿಚಯ ಇರೋರಿಗೆ ತಿಳ್ಕೊಂಡು ಆ ಕಂಪನಿ ಚೆನ್ನಾಗಿದ್ದರೆ ನೀವು ಆ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಆ ಇಂಟರ್ವ್ಯೂ ಅವರು ಹೇಳಿರೋ ಪ್ಲೇಸ್ಗೆ ಆನ್ಲೈನ್ ಇಂಟರ್ವ್ಯೂನು ಮಾಡ್ತಾರೆ ಅವರು. ಆಮೇಲೆ ಹೋದಾಗ ನೀವು ಅಲ್ಲಿಂದ ಡೈರೆಕ್ಟಾಗಿ ಕ್ಲೈಂಟೇ ಇಂಟರ್ವ್ಯೂನ ನಿಮಗೆ ಡೈರೆಕ್ಟಾಗಿ ಮಾಡ್ತಾರೆ. 2 ಥರನೂ ಆಪ್ಷನ್ ಇರುತ್ತೆ. ಸ್ಪೆಷಲಾಗಿ ಹೇಳ್ಬೇಕಂತಂದರೆ, ಈ ಟೆಕ್ನಿಕಲ್ ಕೋರ್ಸಲ್ಲಿ ಬಂದು ಫೆಸಿಲಿಟಿ ಮ್ಯಾನೇಜ್ಮೆಂಟಲ್ಲಿ ಜಾಸ್ತಿ ಇಂಟರ್ವ್ಯೂ ಆಗುತ್ತೆ. ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇಲ್ಲಿ ಭಾಳ ಅವರೇ ಇಂಟರ್ವ್ಯೂ ಮಾಡೋದು. ಆಮೇಲೆ ಬೆಂಗಳೂರಲ್ಲೇ ಭಾಳಷ್ಟು ಇಂಟರ್ವ್ಯೂಸ್ ಆಗುತ್ತೆ. ಆಮೇಲೆ ನೀವು ಹತ್ರ ಆದರೆ ಹೈದ್ರಾಬಾದ್ ಕೂಡ ಅಲ್ಲಿ ಇಂಟರ್ವ್ಯೂಸ್ ನಡೆಯುತ್ತೆ, ಮುಂಬೈಲೂ ಇಂಟರ್ವ್ಯೂಸ್ ನಡೆಯುತ್ತೆ. ನಾವು ಆ ಇಂಟರ್ವ್ಯೂಸ್ನ ಅಟೆಂಡ್ ಮಾಡ್ಬೋದು. ಇವಾಗ ಥರ್ಡ್ ಬಂದು ವಿಸಿಟಿಂಗ್ ವೀಸಾ ಅಂತಂದರೆ, ನಮ್ಮ ಸ್ವಂತ ದುಡ್ಡಲ್ಲಿ ನಾವು ವೀಸಾಗೆ ಅಪ್ಲೈ ಮಾಡಿ ವೀಸಾ ತೊಗೊಂಡು ಆಮೇಲೆ ಫ್ಲೈಟ್ ಟಿಕೆಟ್ ಎಲ್ಲ ನಮ್ಮದೇ ಇರುತ್ತೆ. ಇಲ್ಲಿ ಬಂದು ಇಲ್ಲಿ ಉಳ್ಕೊಳ್ಳೋಕ್ಕೆ ರೂಮಿನ ವೆಚ್ಚ ಆಗಿರ್ಬೋದು, ಆಮೇಲೆ ಊಟ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾವೇ ನೋಡಿಕೊಂಡು ಇಲ್ಲಿ ಬಂದು ಇಲ್ಲಿ ಒಳ್ಳೊಳ್ಳೆ ಕಂಪನಿಗೆ ನೀವು ನಿಮ್ಮ CV ಹೋಗಿ ಡ್ರಾಪ್ ಮಾಡಿ ಆಫೀಸಲ್ಲಿ, ಅಲ್ಲಿಂದ ನೀವು ಇಂಟರ್ವ್ಯೂಗೆ ಬರೋ ಚಾನ್ಸಸ್ಸು ಇರುತ್ತೆ. ಮೇನ್ ಅಂದರೆ ಈ ಫ್ರೆಷರ್ಸು ಮಾಡ್ಬೋದು. ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಯಾವ ಥರ ಎಲ್ಲ ಪ್ರೊಸೆಸ್ ಇರುತ್ತೆ, ಆಮೇಲೆ ಹೆಂಗೆ ಮಾಡೋದು ಅಂತ ಅನ್ನೋದು. ಸ್ಪೆಷಲಾಗಿ ನಾನು ಫ್ರೆಷರ್ಸ್ಗೆ ಹೇಳೋದು ಅಂತಂದರೆ, ನೀವು ಎಲಿಜಿಬಲ್ ಆಗಿದ್ದರೆ ದುಡ್ಡು ಖರ್ಚು ಮಾಡೋಕ್ಕೆ ನೀವು ವಿಸಿಟಿಂಗ್ ವೀಸಾದಲ್ಲಿ ಬಂದು ನೀವು ಜಾಬ್ನ ಸರ್ಚ್ ಮಾಡ್ಬೋದು. ಇಲ್ಲ ಬೇಡ, ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಅಲ್ಲಿ ಹೋದ್ಮೇಲೆ ಜಾಬ್ ಸಿಗುತ್ತೋ ಇಲ್ಲೋ ಅಂತ ಅನ್ನೋ ಡೌಟ್ ಇರೋರು, ನೀವು ಆನ್ಲೈನ್ ಅಥವಾ ಕನ್ಸಲ್ಟೆನ್ಸ್ ಥ್ರೂ ಕೂಡ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ನಿಮಗೆ ಕನ್ಸಲ್ಟೆಂಟ್ ಥ್ರೂ ಮಾಡಿದಾಗ ನಿಮಗೆ ನೀವು ಎಕ್ಸೆಪ್ಟ್ ಮಾಡಿರೋ ಸ್ಯಾಲ್ರಿ ಕೂಡ ಸಿಗೋ ಚಾನ್ಸಸ್ಸು ಭಾಳ ಇರುತ್ತೆ. ಆಮೇಲೆ ಫ್ರೆಷರ್ಸ್ಗೆ ಇನ್ನೊಂದೇನೆಂದರೆ, ಇಂಟರ್ವ್ಯೂ ಬಂದಾಗ ಏನು ಮಾಡ್ತಾರೆ ಅಂತಂದರೆ, ಫ್ರೆಷರ್ಸ್ನ ಚಾಯ್ಸ್ ಮಾಡೋ ರೀಸನ್ ಅಂದರೆ ಕಮ್ಮಿ ಸ್ಯಾಲ್ರಿಲಿ ಫ್ರೆಷರ್ಸ್ ಸಿಗ್ತಾರೆ. ಈಗ ಎಕ್ಸ್ಪೀರಿಯನ್ಸ್ ಇರೋರಿಗೆ ಹೋದರೆ ಅವರು ಒಂದು 5,000 ದಿರಮ್ ಕೇಳಿದ್ರೆ, ಫ್ರೆಷರ್ಸ್ ಎಲ್ಲ ಒಂದು 2,500-3,000 ದಿರಮ್ಗೆಲ್ಲ ಬಂದುಬಿಡ್ತಾರೆ. ಸೊ ಆ ಥರ ಇರುತ್ತೆ. ಹಂಗಾಗಿ ಫ್ರೆಷರ್ಸ್ಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇದೆ.
ಆಮೇಲೆ ನೀವೇನಂತಂದರೆ ಯಾವುದೇ ಕನ್ಸಲ್ಟೆಂಟ್ ಥ್ರೂ ಇಂಟರ್ವ್ಯೂ ಅಟೆಂಡ್ ಮಾಡೋರಿಗೆ ಒಂದು ಸಜೆಷನ್ ಮಾಡ್ತೀನಿ. ಮೊದಲು ನೀವು ಕನ್ಸಲ್ಟೆಂಟ್ ಯಾವ ಥರ ಇದೆ ಅನ್ನೋದನ್ನು ಫಸ್ಟ್ 1-2 ದಿವಸ ಸ್ಟಡಿ ಮಾಡಿ. ಅದು ಅಂದರೆ ಕನ್ಸಲ್ಟೆಂಟ್ ಜೀನಿಯನ್ ಆಗಿದೆನಾ, ಅವರೆಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಯಾವುದೇ ಥರ ಫೇಕು ಇಂಟರ್ವ್ಯೂಸ್ ಮಾಡಿಸಲ್ಲ ಅನ್ನೋದನ್ನು ಮೊದಲು ತಿಳ್ಕೊಂಡಿರಿ. ಕೆಲವೊಂದಿದೆ ಭಾಳ ಜೀನಿಯನಾಗಿ ಇಂಟರ್ವ್ಯೂ ಮಾಡಿಸ್ಬಿಟ್ಟು ಒಳ್ಳೆಯ ಸ್ಯಾಲ್ರಿಯಲ್ಲಿ ಅವರು ಜಾಬ್ನ ಕೊಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಕೆಲವೊಂದು ಇರುತ್ತೆ ಸುಮ್ಮನೆ ದುಡ್ಡುಗೋಸ್ಕರ ಏನೇನೋ ಮಾಡ್ತಾರೆ. ಸೊ ಹಂಗಾಗಿ ನೀವು ಅದನ್ನು ಫಸ್ಟು ಒಂದು ಸರ್ಚ್ ಮಾಡಿಬಿಟ್ಟು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಎಜುಕೇಷನ್ ಮುಗಿದಾದ್ಮೇಲೆ ಮೈಂಡ್ ಸೆಟ್ಟಲ್ಲಿ ಒಂದೇ ಇರುತ್ತೆ, ನಾನು ಜಾಬ್ ಮಾಡಬೇಕು. ನಮ್ಮ ಲೋಕಲಲ್ಲಿ ಸಿಗ್ತಾ ಇರಲ್ಲ ಜಾಬ್. ಹಂಗಾಗಿ ದುಬೈಗೆ ಹೋಗೋಣ ಅಂತ ಅನ್ನೋರು ಅರ್ಜೆಂಟಲ್ಲಿ ಏನೇನೋ ಯಾವುದಾದ್ರು ಕನ್ಸಲ್ಟೆಂಟ್ ಥ್ರೂ ಏನೇನೋ ಮಾಡಿಬಿಟ್ಟು ಎಡ್ವರ್ಟ್ ಮಾಡ್ಕೋತೀವಿ. ಹಂಗಾಗಿ ಆ ಎಡ್ವರ್ಟ್ ಆಗಬಾರ್ದು ಅಂತ ನಾನು ನಿಮಗೆ ಈ ವಿಷಯನ ಹೇಳಿದೆ. ನೀವು ಅದನ್ನು ಕರೆಕ್ಟಾಗಿ ಕನ್ಸಲ್ಟೆಂಟ್ ಬಗ್ಗೆ ತಿಳ್ಕೊಂಡು ನೀವು ಇಂಟರ್ವ್ಯೂನ ಇನ್ನೊಂದು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗೋದು ಸ್ವಲ್ಪ ಟೈಮ್ 1 ತಿಂಗಳು 2 ತಿಂಗಳು ಟೈಮ್ನ ವೇಟ್ ಮಾಡಿ ನೀವು ಟ್ರೈ ಮಾಡಿ. ಒಳ್ಳೆಯ ಒಂದು ಕಂಪನಿ ಸಿಗೋ ಚಾನ್ಸಸ್ಸು ಇರುತ್ತೆ. ಇನ್ನೊಂದೇನೆಂದರೆ ನಾನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೊಳ್ಳೆ ಕಂಪನಿ ಯಾವುದಿದೆ ಅದರ ಒಂದು ಮೇಲ್ ಐ ಡಿ ಆಗಿರ್ಬೋದು ಅದನ್ನು ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಏನು ಅನಿಸಿದೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ಕೂಡ ತಿಳಿಸಿ. ಅದನ್ನು ನಾನು ರಿಪ್ಲೈ ಕೂಡ ಕೊಡ್ತೀನಿ ನಿಮಗೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ನಮಸ್ತೆ.